ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮ್ಯಾಚ್ಗೆ ಹೋಗಕ್ಕಿಂತ ಮುಂಚೆ ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿನ್ನೆ ನಾನು ನಿಮ್ಗೆ ಏನ್ ಹೇಳಿದೆ ಹೇಳಿ, SRH ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ನಾವು ಒಂದೊಂದ್ಸಲಿ ಏನ್ ಪ್ರಿಡಿಕ್ಟ್ ಮಾಡ್ತೀವಿ ಅದ್ರ ಅಗೇನ್ಸ್ಟ್ ಮತ್ತೆ ಫುಲ್ ಕೆಟ್ಟಗೆ ಗೇಮ್ ಆಡ್ಬಿಡ್ತಾರೆ. ನಿನ್ನೆ ನೋಡಿ SRH ಎಷ್ಟು ಕೆಟ್ಟಗೆ ಗೇಮ್ ಆಡಿದ್ರು ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅದು ಈ ಪಿಚ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ಚೇಸಿಂಗ್ ಪಿಚ್ ಇದು. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಕ್ ಈಸಿ ಕೂಡ ಆಗುತ್ತೆ. ಆದ್ರೆ ಬರ್ತಾ ಇದ್ದಂಗೆ ಇಷ್ಟು ಫಾಸ್ಟ್ ಆಗಿ ಉದ್ರ ಹೋಗ್ತಿದ್ರೆ ಅದು 86ಕ್ಕೆ ಆಲ್ ಔಟ್ ಆಗ್ತಾರೆ ಅಂದ್ರೆ ಸೊ ಇನ್ ಯಾವ ತರ ಪ್ರೊಡಿಕ್ಷನ್ ಕೊಡ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ದೀಗ ಹೆಂಗಾಯ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ 15 ಮ್ಯಾಚ್ ಕಂಟಿನ್ಯೂಸ್ ಗೆ ವಿನ್ ಮಾಡ್ಕೊಂಬಂದು ಇಲ್ಲಿ ನಿನ್ನೆ ಫಸ್ಟ್ ಮ್ಯಾಚ್ ಲಾಸ್ ಕೂಡ ಆಗ್ಬಿಡ್ತು. ಅದು ಈ ತರ ಹೀನಾಗಿ ಲಾಸ್ ಆಗಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ. ಈ ತರ ಮ್ಯಾಚ್ ಲಾಸ್ ಕೂಡ ಆಗಿದ್ದು ಅದು ನಾನು ಕೊಟ್ಟಿದ್ದ ಪ್ರಿಡಿಕ್ಷನ್. ಇಲ್ಲ ಕ್ಲೋಸ್ ಆಗಾರು ಹೋಗಿ ಸೋತಿದ್ರೆ ಅದೊಂಥರ ಆಗೋದು. ಬಟ್ ಈ ತರ ಫುಲ್ ಹೀನಾಯವಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ಸೊ ನಿಮ್ಗೆ ನಾನು ಕೆಲವೊಂದು ರೀಸನ್ ಕೂಡ ಕೊಡ್ತೀನಿ ಏನಕ್ಕೆ ನಾನು ಟೆಲಿಗ್ರಾಮ್ ಅಲ್ಲಿ SRH ವಿನ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದೆ ಅಂತ. ಇದು ನೋಡಿ ಬ್ಯಾಟಿಂಗ್ ಪಿಚ್ ಕೂಡ ಆಗಿತ್ತು. ಅದಾದ್ಮೇಲೆ ಈ ಕಡೆ SRH ಟೀಮ್ ಕಡೆ ಗೊತ್ತಲ್ಲ ಯಾವ ಲೆವೆಲ್ ಅಲ್ಲಿ ಬ್ಯಾಟರ್ಸ್ ಇದಾರೆ ಅಂತ. ಸುಮಾರು ಏಳನೆಯಿಂದ 8ನೇ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಇಲ್ಲಿ ಸ್ಟಾರ್ಟಿಂಗ್ ಅಭಿಷೇಕ್ ಶರ್ಮಾ ಇಂದ ಸ್ಟಾರ್ಟ್ ಆದ್ರೆ ಪ್ಯಾಟ್ ಕಮಿನ್ಸ್ ತನಕ ಬ್ಯಾಟ್ಸ್ಮನ್. ಇಲ್ಲಿ ಪ್ಯಾಟ್ ಕಮಿನ್ಸ್ ಲಾಸ್ಟಿಗೆ ಒಂದು 10 ಓವರ್ 10 ರನ್ 20 ರನ್ ಬೇಕಿತ್ತು ಅಂದ್ರೆ ಅವರು ಕೂಡ ಚೆಚ್ಚೋ ಪ್ಲೇಯರ್. ಹಾಗಾಗಿ ಅಲ್ಲಿ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇವರು 168 ಟಾರ್ಗೆಟ್ ಅನ್ನ ಕೂಡ ಕೊಟ್ರ. ಅದಾದ್ಮೇಲೆ ನಾನು ಅನ್ಕೊಂಡೆ ಈಸಿ ಚೇಸ್ ಮಾಡ್ತಾ ಇದ್ರು ಈ ಪಿಚ್ ಅಲ್ಲಿ 168 ಏನೋ ನಿಯರ್ 200 ಹೊಡೆದ್ರು ಚೇಸ್ ಆಗೋ ಮ್ಯಾಚ್ ಇದು ಅಂತ. ಅದಾದ್ಮೇಲೆ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ GT ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಸ್ವಲ್ಪ ಬ್ಯಾಟಿಂಗ್ ಮಾಡಕ್ಕೆ ತುಂಬಾ ಕಷ್ಟ ಕೂಡ ಆಗ್ತಾ ಇತ್ತು. ಅಂದ್ರೆ ಬಾಲೆ ಮೂವ್ ಆಗ್ತಾ ಇಲ್ಲ. ಐ ಥಿಂಕ್ ನಿನ್ನೆ ಪಿಚ್ ತುಂಬಾ ಸ್ಲೋ ಇತ್ತು ಅನ್ಸುತ್ತೆ. ಹಾಗಾಗಿ ನಿನ್ನೆ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಕಷ್ಟ ಕೂಡ ಆಗಿದೆ. ನಾನು ಕೂಡ ಅದೇ ಅನ್ಕೊಂಡೆ ಇದೇನ್ ಗುರು GT ಅವ್ರು ಕೂಡ ಎಷ್ಟೆಷ್ಟು ಬೇಗ ಉದುರೋಗ್ತಿದಾರಲ್ಲ ಏನೋ ಅಂತ. ಅದಾದ್ಮೇಲೆ ಫುಲ್ ಮ್ಯಾಚ್ ನೋಡಿದ್ಮೇಲೆ ಗೊತ್ತಾಯ್ತು ಪಿಚ್ ಸ್ಲೋ ಇದೆ. ಆದ್ರೂ ಕೂಡ ನಾನು ಅನ್ಕೊಂಡೆ ಗೊತ್ತಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪಿಚ್ ಸ್ಲೋ ಇರಬಹುದು ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದು ಸರಿ ಆಗುತ್ತೆ ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ಈಸಿ ಕೂಡ ಆಗುತ್ತೆ. ಏನಿಲ್ಲ ಅಂದ್ರೂ ಕೂಡ ಒಳ್ಳೆ ಬ್ಯಾಟಿಂಗ್ ಲೈನ್ ಕೂಡ ನಮಗೆ ನೋಡಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಓಪನರ್ಸ್ ಗಳಿಗೆ ಫ್ಲಾಪ್ ಆದ್ರೂ ಕೂಡ ಅಷ್ಟೇ. ಕೆಳಗಡೆ ನೋಡಬಹುದು ಯಾರು ಈಶಾನ್ ಕಿಶನ್, ಸ್ಮರಣ್ ರವಿಚಂದ್ರನ್, ಹೆಂದ್ರಿಕ್ ಕ್ಲಾಸನ್ ಇದ್ದಾರೆ, ಸಲೀಲ್ ಅರೋರಾ, ನಿತೀಶ್ ಕುಮಾರ್ ರೆಡ್ಡಿ, ಅದಾದ್ಮೇಲೆ ಬ್ಯಾಟ್ ಕಮಿನ್ಸ್. ಅಲ್ಲಿ ತನಕ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಇವ್ರು ಏನಿಲ್ಲ ಅಂದ್ರೂ ಕೂಡ ಬಾಲಿಗೆ 2 ರನ್ ಅಂದ್ರೆ ಓವರಿಗೆ ಒಂದೊಂದು ಬೌಂಡ್ರಿ ಹೊಡ್ಕೊಂಡ್ರೆ ಸಾಕಿತ್ತು, ಈಸಿಗೆ ಗೇಮ್ ಅನ್ನ ಹೊಡಿ ಬರಿತ್ತು. ಆದ್ರೆ ಏನಕ್ಕೆ ನಿನ್ನೆ ಎಷ್ಟು ಕೆಟ್ಟ ಪರ್ಫಾರ್ಮ್ ಮಾಡಿದ್ರು ನಂಗಂತ ಗೊತ್ತಾಗ್ತಾ ಇಲ್ಲ. ಸೊ ಏನೋ ಮಾಡಂಗಿಲ್ಲ, ಒಂದೊಂದ್ಸಲಿ ಅನಾಲಿಸಿಸ್ ಮಾಡೋದು ಕಂಪ್ಲೀಟ್ ಆಗಿ ಮಾಡಿರ್ತೀವಿ. ಆಡೋದು ಬಿಡೋದಲ್ಲಿ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಕೂಡ ಆಗಿರುತ್ತೆ. ಸೊ ಒಂದೊಂದ್ಸಲಿ ಮ್ಯಾಚ್ ಲಾಸ್ ಕೂಡ ಆಗುತ್ತೆ. ಬಟ್ ತೊಂದರೆ ಇಲ್ಲ ಗುರು, ನಮ್ದೀಗ ಬ್ಯಾಕ್ ಟು ಬ್ಯಾಕ್ 15 ಮ್ಯಾಚ್ ವಿನ್ ಆಗಿದೆ. ನಿನ್ನೆ ಒಂದು ಮ್ಯಾಚ್ ಅಷ್ಟೇ ಲಾಸ್ ಆಗಿರೋದು. ಬೇಕು ಅಂತ ಯಾರು ಲಾಸ್ ಮಾಡಕ್ಕಾಗತ್ತಾ? ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಾನು ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಟ್ರಸ್ಟ್ ಅನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಆಲ್ಮೋಸ್ಟ್ ವಿನ್ನಿಂಗ್ ಟೀಮ್ ಅನ್ನ ಕೊಡಕ್ಕೆ ಟ್ರೈ ಕೂಡ ಮಾಡ್ತೀನಿ. ನೀವು ನೋಡಿದ್ರೆ ನಮ್ಮ ಪ್ರಿಡಿಕ್ಷನ್ ಯಾವ ತರ ಇರುತ್ತೆ ಅಂತ. ಎಂಡಿಂಗ್ ಮೊಮೆಂಟ್ ಅಲ್ಲಿ ಕೂಡ ನಾನು ಏನೊಂದು ಮ್ಯಾಚ್ ಪ್ರಿಡಿಕ್ಷನ್ ಕೊಟ್ಟಿನಲ್ಲ ಅದು ಇದುವರೆಗೂ ವಿನ್ ಕೂಡ ಆಗಿದೆ. ನಿನ್ನೆ ಫಸ್ಟ್ ಮ್ಯಾಚ್ ಲಾಸ್ ಕೂಡ ಆಗಿದ್ದು. ತೊಂದರೆ ಇಲ್ಲ, ಇವತ್ತು RCB ಮತ್ತೆ KKR ಮ್ಯಾಚ್ ಕೊಡದೆ. ಇವತ್ತಿನ ಮ್ಯಾಚ್ ಅನ್ನ ಆಲ್ಮೋಸ್ಟ್ ಕವರ್ ಕೂಡ ಮಾಡ್ತೀನಿ ಮತ್ತೆ ಕಮ್ ಬ್ಯಾಕ್ ಮಾಡೋಣ ಅಂತ ಇವತ್ತು ಸ್ಟ್ರಾಂಗ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರದ ಪ್ಲೇಯರ್ ಕಂಡೀಷನ್ ಅಂದ್ರೆ ಯಾರು ಹಿಟ್ ಆಗ್ತಾರೆ ಯಾರು ಫ್ಲಾಪ್ ಆಗ್ತಾರೆ. ಅದಾದ್ಮೇಲೆ ಇನ್ನೊಂದು ನೋಡಿ ನಿನ್ನೆ ಬಿಡಿ SRH ಇಂದು ಪ್ಲೇಯರ್ ಪ್ರೊಡಿಕ್ಷನ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಯ್ತು. ಮತ್ತೆ GT ಅವ್ರದ್ದು ಏನೇನ್ ಪ್ಲೇಯರ್ ಪ್ರೊಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಹಿಟ್ ಆಗಿದೆ. ಸಾಯಿ ಸುದರ್ಶನ್ ಆಡ್ತಾರೆ ಅಂತ ಕೂಡ ಹೇಳಿದ್ರೆ ಹಿಟ್ ಆದ್ರು. ಅದಾದ್ಮೇಲೆ ಈ ಕಡೆ ಜೇಸನ್ ಹೋಲ್ಡರ್ ಇಲ್ಲ ಅಂದ್ರೆ ಜೋಶ್ ಬಟ್ಲರ್ ಒಬ್ರು ಹಿಟ್ ಆಗ್ತಾರೆ ಅಂತ ಕೂಡ ಹೇಳಿದೆ. ನಿನ್ನೆ ಜೇಸನ್ ಹೋಲ್ಡರ್ ಮತ್ತೆ ಬೌಲಿಂಗ್ ಅಲ್ಲಿ ಯಾವ ರೀತಿ ಕಮಾಲ್ ಮಾಡಿದ್ರು ನೋಡಿದಿರಾ. ಅದೇ ಒಂದೊಂದ್ಸಲಿ ನಾವು ಅನ್ಕೊಂಡಿದ್ದು ಒಂದು ಉಲ್ಟಾ ಹೋದ್ರೆ ಒಂದು ಸರಿ ಕೂಡ ಆಗುತ್ತೆ. ಏನೋ ಮಾಡಕ್ಕಾಗಲ್ಲ, ಇದು ಅನಾಲಿಸಿಸ್ ಅಷ್ಟೇ ಮತ್ತೆ ಪ್ರಿಡಿಕ್ಷನ್ ಅಷ್ಟೇ. 100% ಯಾವ್ದು ಇಲ್ಲ. ಸೊ ಇನ್ನ ಇವತ್ತಿನ ಮ್ಯಾಚ್ ಕಡೆ ನೋಡೋಣ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದಾರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಆಕ್ಚುಲಿ ಇವತ್ತು ಎಲ್ಲ ಕೂಡ RCB ವಿನ್ ಆಗುತ್ತೆ ಅಂತ ಅನ್ಕೊಳ್ತಿರ್ತಾರೆ. ಆದ್ರೆ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ನಾವ್ ಅನ್ಕೊಂಡಂಗೆ ಈಸಿ ಕೂಡ ಇರೋದಿಲ್ಲ. ಏನಕ್ಕೆ ಅಂದ್ರೆ ಮ್ಯಾಚ್ ನಡೀತಿರೋದು ರಾಯ್ಪುರದಲ್ಲಿ. ಸೊ ಈ ಪಿಚ್ ಗೆ ಏನಕ್ಕೆ ಹಾಕ್ತಾರೆ ಅಂತ ಅನಿಸಿದೆ ಮ್ಯಾಚ್ ಗಳನ್ನ. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ RCB ಮತ್ತೆ MI ಇದ್ದಾಗ ಎರಡು ಟೀಮ್ ಕೂಡ ಅದೇ ರೀತಿ ಸ್ಟ್ರಗಲ್ ಕೂಡ ಮಾಡಿದ್ರು. ಮತ್ತೆ ಸ್ಟಾರ್ಟಿಂಗ್ ಬರ್ತಾ ಇದಾರೆ ವಿಕೆಟ್ ಬೀಳ್ತದೆ ಮತ್ತೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಈಗ ಲಾಸ್ ಕೂಡ ಆಗ್ತಿದ್ರೆ. ಸೊ ಏನಾಯ್ತು ಗೊತ್ತಿಲ್ಲ, ಅವರು ಕೂಡ ಫಾರ್ಮ್ ಅನ್ನ ಕಳ್ಕೊಳ್ತಿದ್ದಾರೆ. ಈ ಮ್ಯಾಚ್ ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತೆ ಈ ರಾಯ್ಪುರ ಸ್ಟೇಡಿಯಂ ಯಾವ ತರ ಅಂದ್ರೆ ತುಂಬಾ ದೊಡ್ಡ ಪಿಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಮಾಡಕ್ ತುಂಬಾ ಕಷ್ಟ ಕೂಡ ಆಗುತ್ತೆ. ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ ಇದು. ಹಾಗಾಗಿ ಏನಿಲ್ಲ ಅಂದ್ರೂ ಕೂಡ 180 ಒಳಗೆ ಸ್ಕೋರ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನೀವು ಲಾಸ್ಟ್ ಮ್ಯಾಚ್ ನೋಡಿದ್ರೆ ಎಷ್ಟು ಎರಡು ಟೀಮ್ ಕೂಡ ಅಷ್ಟೇ ಕೆಟ್ಟದಾಗಿ ಗೇಮನ್ನ ಕೂಡ ಕೆಟ್ಟದಾಗಿ ಅಂದ್ರೆ ಪಿಚ್ ಆ ತರ ಇದೆಯಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ. ಇಲ್ಲಿ ಬೌಂಡ್ರಿ ಹೊಡಿಯಕ್ಕೆ ಅಂತ ಹೋಗ್ತಾರೆ, ವಿಕೆಟ್ ಗಳು ಕೂಡ ಬಿಡುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋರ್ಗೂ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸೆಕೆಂಡ್ ಚೇಸಿಂಗ್ ಮಾಡೋರು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೊಡುತ್ತೆ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋರ್ಗೆ ಏನ್ ಅಡ್ವಾಂಟೇಜ್ ಸಿಗುತ್ತೆ ಅಂದ್ರೆ ಈಗ ನೋಡ್ಬೋದು ಸ್ಟಾರ್ಟಿಂಗ್ಗೆ ಒಂದು ಹೈ ಸ್ಕೋರ್ ಅನ್ನ ಸೆಟ್ ಮಾಡ್ಬಿಟ್ರು ಅಂದ್ರೆ 190 ಆ ಲೆವೆಲ್ ಅಲ್ಲಿ ಈ ಪಿಚ್ ಅಲ್ಲಿ ಸ್ಕೋರ್ ನ ಮಾಡ್ಬಿಟ್ರು ಅಂದ್ರೆ
ಸೆಕೆಂಡ್ ಇನ್ನಿಂಗ್ಸ್ ಏನಾಗುತ್ತೆ ಅಂದ್ರೆ ಆ ಟೀಮಿಗೆ ಸ್ವಲ್ಪ ಪ್ರೆಷರ್ ಕೂಡ ಬಿಲ್ಡ್ ಆಗ್ಬಿಡುತ್ತೆ, ಬೌಲರ್ಸ್ ಗಳನ್ನ ಕೂರ್ಸಕ್ ಹೋಗ್ತಾರೆ, ಗ್ಯಾಪ್ ಅಲ್ಲಿ ವಿಕೆಟ್ ಕೂಡ ಬಿದ್ದ್ಬಿಡುತ್ತೆ. ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡೋರು ಕೂಡ ಅಡ್ವಾಂಟೇಜ್ ಸಿಗುತ್ತೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸಿಂಗ್ ಮಾಡ್ಬೋದು, ಚೇಸಿಂಗ್ ಮಾಡಕ್ಕಾಗಲ್ಲ ಅಂತನಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಎಷ್ಟು ಟಫ್ ಆಯ್ತು ನೀವೇ ನೋಡಿದ್ರೆ RCB ಮತ್ತೆ MI ಮ್ಯಾಚ್ ಅಲ್ಲಿ. ಹಾಗಾಗಿ ನಮ್ಮ RCB ಇವತ್ತು ಟಾಸ್ ಅನ್ನ ವಿನ್ ಆಯ್ತು ಅಂದ್ರೆ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅಷ್ಟೇ KKR ನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳನ್ನ ಬೇಗ ಎತ್ಕೊಂಡ್ಬಿಟ್ರು ಅಂದ್ರೆ RCB ಸ್ವಲ್ಪ ಈಸಿ ಆಗುತ್ತೆ. ಒಂದು 150 160 ಒಳಗೆ ಈಸಿ ಕಟ್ಟಾಕೊಂಡ್ರು ಅಂದ್ರೆ ಚೇಸ್ ಮಾಡ್ಬೋದು. ಲಾಸ್ಟ್ ಕೂಡ ಅಷ್ಟೇ ನೋಡಿದ್ರೆ MI ಅವರು ಸ್ಟಾರ್ಟಿಂಗ್ ಸುಮಾರು 166 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದನ್ನ ಹುಡುಕಿ ಎಷ್ಟು ಹರಸಾಹಸ ಪಟ್ರು ಇಲ್ಲಿ RCB ಅವರು ಅಂತ. ಲಾಸ್ಟ್ಗೆ ಭುವನೇಶ್ವರ್ ಕುಮಾರ್ ಇಂದ ಮ್ಯಾಚ್ ಕೂಡ ಚೇಂಜ್ ಆಗಿದ್ದು. ಮತ್ತೆ ಈ ಪಿಚ್ ಅಲ್ಲಿ ಇದುವರೆಗೊಂದು 7 ಮ್ಯಾಚಸ್ ಕೂಡ ಆಗಿದೆ. 7 ಮ್ಯಾಚಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ 2 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿರೋ ಟೀಮ್ 5 ಸಲ ವಿನ್ ಕೂಡ ಆಗಿದೆ. ಇವತ್ತು ನೋಡ್ಬೇಕು ಯಾವ ಟೀಮ್ ಗೆ ಸ್ಟ್ರಾಂಗ್ ಚಾನ್ಸ್ ಇಲ್ಲಿ ಸಿಗುತ್ತೆ ಅಂತ. ಇನ್ನು RCB ಟೀಮ್ ಕಡೆ ಬಂದ್ವಿ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಏನೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ 2 ಸಲ ಡಕ್ಔಟ್ ಕೂಡ ಆಗೋಗಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ಲೇಬೇಕು. ಇವತ್ತು ಕಮ್ ಬ್ಯಾಕ್ ಮಾಡಲಿಲ್ಲ ಅಂದ್ರೆ RCB ಗೆ ಮತ್ತೆ ಕಷ್ಟ ಅಂತೂ ತಪ್ಪಿದ್ದಲ್ಲ. ಅದಾದ್ಮೇಲೆ ಕಡೆ ಫಿಲ್ ಸಾಲ್ಟ್ ಕೂಡ ಅಷ್ಟೇ ಮತ್ತೆ ಟೀಮ್ ಗೆ ವಾಪಸ್ ಬಂದಿರಂತ ನ್ಯೂಸ್ ಗಳು ಕೂಡ ಬರ್ತದೆ. ಮತ್ತೆ ಈಗ ಜೇಕಬ್ ಬತಲ್ ಕೂಡ ಹೇಳ್ಕೊಳ್ಳೋದು ಫಾರ್ಮ್ ಅಲ್ಲಿ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಫಿಲ್ ಸಾಲ್ಟ್ ಟೀಮ್ ಗೆ ವಾಪಸ್ ಆದ್ರು ಅಂದ್ರೆ ಒಂದು ಒಳ್ಳೆ ಬಲ ಕೂಡ ಬರುತ್ತೆ. ಇನ್ನ ಲಾಸ್ಟ್ ಮ್ಯಾಚ್ ರಜತ್ ಪಟಿದಾರ್, ದೇವದತ್ ಪಡಿಕಲ್ ಎಲ್ಲ ಫ್ಲಾಪ್ ಕೂಡ ಆಗಿದ್ರೆ ನಿಂತ್ಕೊಂಡು ಕಾಪಾಡಿದ್ದ ಲಾಸ್ಟ್ ಮ್ಯಾಚ್ ಕೃಣಾಲ್ ಪಾಂಡ್ಯ ನೋಡ್ಬೋದು. ಲಾಸ್ಟ್ ಮ್ಯಾಚ್ ಸುಮಾರು 46 ಬಾಲ್ಗೆ 73 ರನ್ ಕೂಡ ಹೊಡೆದಿದ್ದು. ನೋಡಿ ಈ ಪ್ಲೇಯರ್ಸ್ ಗಳು ಯಾವಾಗ ಹಿಟ್ ಆಗ್ತಾರೆ ಯಾವಾಗ ಫ್ಲಾಪ್ ಆಗ್ತಾರೆ ಒಂದು ಗೊತ್ತಾಗಲಾಗರು. ಕೃಣಾಲ್ ಪಾಂಡ್ಯ ಇಷ್ಟು ರನ್ ಹೊಡಿತಾರೆ, ಮ್ಯಾಚ್ ವಿನ್ನಿಂಗ್ ಮಾಡ್ಕೊಡ್ತಾರೆ ಅಂತ ಯಾವ ಮೂಲೆಯಿಂದ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಕೂಡ. ಏನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಆಡ್ತಾರೆ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಅವ್ರು ಫ್ಲಾಪ್ ಆದ್ರು ಅಂದ್ರೆ ಹೋಪನ್ನ ಕಳ್ಕೊಂಡ್ ಬಿಡ್ತಾರೆ. ಆದ್ರೆ ಅಲ್ಲಿ ಕೃಣಾಲ್ ಪಾಂಡ್ಯ ನಿಂತ್ಕೊಂಡು ಆಡಿದ್ಕೆ ಲಾಸ್ಟ್ ಮ್ಯಾಚ್ ವಿನ್ ಕೂಡ ಆಗಿದ್ದು. ಅದೇ ಹೇಳಿದ್ದು ಒಂದೊಂದ್ಸಲಿ ನಾವೇನ್ ಪ್ರೆಡಿಕ್ಷನ್ ಹಾಕಿರ್ತೀವಿ ಅದ್ರ ಅಗೇನ್ಸ್ಟ್ ಕೂಡ ಹೋಗುತ್ತೆ. ಸೊ ಎಲ್ಲ ತಡ್ಕೋಬೇಕಷ್ಟೇ. ಅದಾದ್ಮೇಲೆ ಜಿತೇಶ್ ಶರ್ಮಾ ಕೂಡ ಇಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಇನ್ನ ನೋಡ್ಬೇಕು ಇನ್ನ ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಮತ್ತೆ ಈ ಪಿಚ್ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಯಾರು ಮುಂಬೈ ಕಡೆಯಿಂದ ಸುಮಾರು ಕಾರ್ಬಿನ್ ಬಾಸ್ಟ್ 4 ವಿಕೆಟ್ ಅನ್ನು ಬಿತ್ತಲ್ಲ, 4 ವಿಕೆಟ್ 3 ವಿಕೆಟ್ ಅಷ್ಟು ಬಿತ್ತಲ್ಲ. ಅದಾದ್ಮೇಲೆ ಈ ಕಡೆ ಭುವನೇಶ್ವರ್ ಕುಮಾರಿ ಕೂಡ ಅಷ್ಟೇ 4 ವಿಕೆಟ್ ಕೂಡ ಬಿದ್ದು. ಅದಾದ್ಮೇಲೆ ಗೇಮ್ ಚೇಂಜರ್ ಆಗಿದೆ ಭುವನೇಶ್ವರ್ ಕುಮಾರ್. ಲಾಸ್ಟ್ ಗೆ 6 ಹೊಡೆಯೋದ್ರ ಮೂಲಕ ಒಂದು ಗೇಮ್ ಅನ್ನ ಚೇಂಜ್ ಕೂಡ ಮಾಡಿ ಕೊಟ್ಟಿದ್ದು. ಸೊ ಇವತ್ತು ಕೂಡ ಅಷ್ಟೇ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿಗಿದೆ. ಈ ಕಡೆ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್, ರಸಿಕ್ ಸಲಾಮ್ದಾರ್, ಸೊ ಇವರಿಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಏನಕ್ಕೆ ಅಂದ್ರೆ ಇದು ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ, ಅಡ್ವಾಂಟೇಜ್ ಕೂಡ ಸಿಗುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್. ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ ಇಲ್ಲಿ ಅಡ್ವಾಂಟೇಜ್ ಸಿಗುತ್ತೆ. ಇನ್ನ KKR ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಒಂಥರ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಗುರು. IPL ಸೀಸನ್ ಮುಗಿಯೋ ಟೈಮ್ ಅಲ್ಲಿ ಟೀಮ್ ಸ್ಟ್ರಾಂಗ್ ಕೂಡ ಆಗ್ತಿದೆ. ನೋಡ್ಬೋದು ಲಾಸ್ಟ್ 4 ಮ್ಯಾಚ್ ಕೂಡ ಇಲ್ಲಿ KKR ವಿನ್ ಕೂಡ ಆಗಿದ್ದಾರೆ. ಇಷ್ಟು ದಿನ ಫ್ಲಾಪ್ ಆಗ್ತಿದೆ ಫಿನ್ನಲ್ ಏನು. ಲಾಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದು ಏರ್ಸಿದ್ದು ಕೇವಲ 47 ಬಾಲಿಗೆ ಸೆಂಚುರಿ ಹೊಡಿತಾರೆ ಅಂದ್ರೆ ನೋಡಿ ಯಾವ ಲೆವೆಲ್ಗೆ ಅವರೆಲ್ಲ ಆಡ್ತಾರೆ ಅಂತ. ಆಕ್ಚುಲಿ ಪ್ಲೇಯರ್ಸ್ ಗಳು ಆಡ್ತಾರೆ, ಆಡಲ್ಲ ಅಂತಲ್ಲ, ಆದ್ರೆ ಸೀಸನ್ ಸ್ಟಾರ್ಟಿಂಗ್ ಇಂದ ಏನಕ್ಕಿಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ಕೊಂಡು ಒಂಥರ ವೀಕ್ ಟೀಮ್ ಅಂತ ಅನ್ಸ್ಕೊಂಡ್ರು ಅಂತ ನಂಗೂ ಗೊತ್ತಿಲ್ಲ. KKR ಕಡೆಯಿಂದ ಜಸ್ಟ್ ಒಂದು 2 ಪ್ಲೇಯರ್ ಕರೆಕ್ಟ್ ಆಗಿ ನಿಂತ್ಕೊಂಡು ಆಡಿದ್ರು ಅಂದ್ರೆ ಗೇಮ್ ಚೇಂಜರ್ ಆಗೋ ಎಲ್ಲಾ ಮೊಮೆಂಟ್ಸ್ ಗಳು ಕೂಡ ಕಾಣುತ್ತೆ. ಬ್ಯಾಟಿಂಗ್ ಅನ್ನ ಪದೇ ರೀತಿಯಾಗಿದೆ ನೋಡ್ಬೋದು. ಅಜಿಂಕ್ಯ ರಹಾನೆ, ಫಿನ್ನಲ್, ಅಂಗ್ರೀಶ್ ರಘುವಂಶಿ ಅವ್ರು ಯಾಕೋ ಅವರು ಕೂಡ ಆಡ್ತಿಲ್ಲ. ಸ್ಟಾರ್ಟಿಂಗ್ ಕೆಲವೊಂದು ಮ್ಯಾಚ್ ಅನ್ನ ಆಡಿದ್ರು, ಆದ್ರೆ ಅವರಿಗೆ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಕೆಮ್ರಾನ್ ಗ್ರೀನ್, ರೋಮನ್ ಪವೆಲ್, ಮನೀಶ್ ಪಾಂಡೆ, ರಿಂಕು ಸಿಂಗ್, ಸುನಿಲ್ ನರನ್ ತನಕ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಹಾಗಾಗಿ ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಈ ಪಿಚ್ ಅಲ್ಲಿ ಅಂತ. ಇನ್ನ KKR ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿ ಕೂಡ ಇದೆ. ಈ ಕಡೆ ಅಂಕಲ್ ರಾಯಿ, ವೈಭವ್ ಅರೋರಾ, ಸುನಿಲ್ ನಾರಾಯಣ್, ಕಾರ್ತಿಕ್ ತ್ಯಾಗಿ, ವರುಣ್ ಚಕ್ರವರ್ತಿ, ಕೆಮ್ರಾನ್ ಗ್ರೀನ್, ಒಳ್ಳೆ ಪೇಸರ್ಸ್ ಕೂಡ ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ನೋಡಕ್ ಸಿಗ್ತಾ ಇದಾರೆ. ಅದಾದ್ಮೇಲೆ ಟಾಪ್ ಕ್ಲಾಸ್ ಸ್ಪಿನ್ನರ್ಸ್ ಕೂಡ ಇದಾರೆ. ಸೊ ನೋಡವತ್ತು RCB ನ ಕಟಾಕ್ತಾರ ಇಲ್ಲ ಅಂದ್ರೆ ರನ್ ಹೊಡ್ಸ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಇನ್ನ KKR ಮತ್ತೆ RCB ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 36 ಮ್ಯಾಚಸ್ ಅನ್ನ ಕೂಡ ಆಡಿದೆ. 36 ಮ್ಯಾಚ್ ಅಲ್ಲಿ RCB ಇದುವರೆಗೂ 15 ಮ್ಯಾಚ್ ಅನ್ನ ವಿನ್ ಆದ್ರೆ KKR 20 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇಲ್ಲಿ KKR ಡಾಮಿನೇಟ್ ಕೂಡ ಮಾಡ್ತಿದೆ. ನೋಡೋಣ ಈ ಪಿಚ್ ನಾವ್ ಅಂದ್ಕೊಂಡ್ರಂಗೆ ಈಸಿ ಕೂಡ ಇರೋದಿಲ್ಲ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರೆ ಯಾವ ತರ ಇರುತ್ತೆ ಅಂತ. ಯಾರು ಸ್ಟ್ರಾಂಗ್ ಆಗ್ತಾರೆ ಯಾರು ವೀಕ್ ಆಗ್ತಾರೆ ಅಂತ ಹೇಳೋದೇ ಕಷ್ಟ ಈ ಪಿಚ್ ಅಲ್ಲಿ. ಬಟ್ ಬೌಲರ್ಸ್ ಅಂತೂ ಪಕ್ಕ ಅಡ್ವಾಂಟೇಜ್ ಸಿಕ್ಕೇ ಸಿಗುತ್ತೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚ್ತಾರೆ ಅಂತ ನನಗೆ ಅನಿಸ್ತದೆ ಅಂದ್ರೆ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಪಕ್ಕ ಅಂತ ನನಗೆ ಅನಿಸ್ತದೆ. ಏನಕ್ಕೆ ಹಂಗ ಅನಿಸ್ತದೆ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ 2 ಸಲ ಡಕ್ಔಟ್ ಕೂಡ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ವಾಪಸ್ ಕೂಡ ಆಗ್ಬೋದು. ಇವ್ರೇನಾದ್ರು ಆಡ್ಲಿಲ್ಲ ಅಂದ್ರೆ ಸಖತ್ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಅದೊಂದು ಏಮ್ ಇಟ್ಕೊಂಡು ಪಕ್ಕ ಇವತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಅನಿಸ್ತದೆ. ಆದ್ಮೇಲೆ ಫಿಲ್ ಸಾಲ್ಟ್ ಕೂಡ ಈಗ ಟೀಮಿಗೆ ವಾಪಸ್ ಕೂಡ ಆಗಿರೋದ್ರಿಂದ ಸೊ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಇರ್ಬೋದು. ಅವ್ರು ಆಡಿದ್ರು ಕೂಡ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸ್ತದೆ. ಫಿಲ್ ಸಾಲ್ಟ್ ಇಲ್ಲ ಅಂದ್ರೆ ಜೇಕಬ್ ಬೆಥೆಲ್ ಇಬ್ರಲ್ಲಿ ಯಾರು ಆಡಿದ್ರು ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸ್ತದೆ. ನೋಡೋಣ ಹೇಗಾಗುತ್ತೆ ಅಂತ. ಅದಾದ್ಮೇಲೆ ಜಿತೇಶ್ ಶರ್ಮಾ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ತಾರೆ. ಅದಾದ್ಮೇಲೆ ರಜತ್ ಪಟಿದಾರ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಇನ್ನ ಭುವನೇಶ್ವರ್ ಕುಮಾರ್ ಮತ್ತೆ ಜೋಶ್ ಹ್ಯಾಸಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಆಗ್ತಾರೆ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಅಜಿಂಕ್ಯ ರಹಾನೆ ಬ್ಯಾಟಿಂಗ್ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಫಿನ್ನಲ್ ಕೂಡ ಈಗ ಬ್ಯಾಕ್ ಟು ಫಾರ್ಮ್ ಆಗಿರೋದ್ರಿಂದ ಅವರ ಬ್ಯಾಟಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡ್ಬೋದು. ಬಟ್ ನಾವಿಲ್ಲಿ ಏನ್ ಗೊತ್ತಾ, ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳ ಮೇಲೆ ಜಾಸ್ತಿ ಹೋಪ್ ಇಟ್ಕೊಳಕ್ ಆಗೋದಿಲ್ಲ.
ಜಾಸ್ತಿ ಬೌಲರ್ಸ್ ಗಳ ಮೇಲೆ ಈ ಪಿಚ್ ಅಲ್ಲಿ ಓಪನ್ ಕೂಡ ಇಟ್ಕೊಬಹುದು. ಆದ್ರೂ ನೋಡೋಣ ಯಾವ ತರ ಆಡ್ತಾರೆ ಅಂತ. ಅದಾದ್ಮೇಲೆ ರಿಂಕು ಸಿಂಗ್ ಚಾನ್ಸ್ ಸಿಕ್ತು ಅಂದ್ರೆ ಗೇಮ್ ಚೇಂಜರ್ ಕೂಡ ಆಗ್ಬಹುದು. ಇನ್ನ ಕೆಕೆಆರ್ ಕಡೆಯಿಂದ ಸ್ಪಿನ್ನರ್ಸ್ ಕೂಡ ತನ್ನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ಬಹುದು. ಏನಕ್ಕೆ ಟಾಪ್ ಕ್ಲಾಸ್ ಸ್ಪಿನ್ನರ್ಸ್ ಕೂಡ ಇದಾರೆ, ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್, ಅದಾದ್ಮೇಲೆ ಪೇಸರ್ಸ್ ಕೂಡ ಅದೇ ರೀತಿ ಇದ್ದಾರೆ. ಸೊ ಬೌಲರ್ಸ್ ಗಳು ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳುತ್ತೆ. ಇನ್ನ ಫೈನಲ್ ಗೆ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ಸೊ ಆಫ್ಟರ್ ಟಾಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಪೋಸ್ಟ್ ಮಾಡಿರ್ತೀನಿ. ಮತ್ತೆ ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡಿದ್ರಿ ಅಂದ್ರೆ 5 ಮಿನಿಟ್ಸ್ ಟಾಸ್ ಆಗಿ 5 ಮಿನಿಟ್ಸ್ ಅಲ್ಲಿ ನಿಮಗೆ ಪ್ರೆಡಿಕ್ಷನ್ ಕೂಡ ಸಿಗುತ್ತೆ. ಹಾಗಾಗಿ 179 ಪೇ ಮಾಡ್ಬಿಟ್ಟು ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ನ ಕೂಡ ತಗೊಬಹುದು. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.